ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದನ್ನೇನು ಪದೇ ಪದೇ ನಮ್ಮ ವರಿಷ್ಠರು ಹೇಳಿದ್ದಾರೆ, ನಿನ್ನೆ ನಾನು ಹೇಳಿದ್ದೀನಿ, ಹೈಕಮಾಂಡ್ ಅಂತ ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅಂತ ಹೇಳಿದ್ಮೇಲೆ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ. ನೀವು ಪದೇ ಪದೇ ಹೇಳ್ತಿದ್ರಿ ಸರ್ 5 ವರ್ಷ ಅವರೇ ಇರ್ತಾರ ಅಂತ ಹೇಳಿ. ಅಲ್ರಿ, ಈಗ ಹೈಕಮಾಂಡ್ ಹೇಳಿಲ್ಲ ಅಂದ್ರೆ ಯಾರು ಇರ್ತಾರೆ? ಈಗ ಯಾರಿದ್ದಾರೆ? ಸ್ಥಾನ ಖಾಲಿ ಇದೆನಾ? ಚೇರ್ ಖಾಲಿ ಇದೆನಾ? ಸೊ ಹೈಕಮಾಂಡ್ ಹೇಳುವವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಇರ್ತಾರೆ. ನಮಗನ್ನಿಸ್ತದೆ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆ ಇದೆ. ಮಂತ್ರಿಮಂಡಲದ್ದು ಸ್ವಲ್ಪ ಚರ್ಚೆ ಆಗ್ತಿರ್ತಕ್ಕಂಥದ್ದು ನೋಡೋಣ. ಈಗ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಇವತ್ತು ಹೇಳಿದ್ರಲ್ಲ, ಈಗ ನಮ್ಮ ಅಶೋಕ್ ಪಟ್ಟಣನವರು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನೋ ಆಗಿರ್ತದೆ. ಸೊ ನಾವು ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಇನ್ನೂ ಒಳ್ಳೆ ಕೆಲಸ ಮಾಡ್ತದೆ. ಒಳ್ಳೆ ಇದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತದೆ. ಓಪ್ ಸಿಟಿಗಳೇ ಬೇಕಲ್ಲ. ಓಪ್ ಸಿಟಿಗಳಾರ್ದಂಗೆ ಹೆಂಗಿರುತ್ತೆ? ಈಗ ಕೊಟ್ಟರೆ ಇನ್ನೂ ಹೆಚ್ಚು ಜವಾಬ್ದಾರಿ ಕೆಲಸ ಮಾಡ್ಬೋದು, ಇನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹೆಚ್ಚಿನ ಜನರಿಗೆ ಏನೇ ಸಮಸ್ಯೆಗಳಿದ್ರು ಕೂಡ ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದನ್ನೇನು ಪದೇ ಪದೇ ನಮ್ಮ ವರಿಷ್ಠರು ಹೇಳಿದ್ದಾರೆ, ನಿನ್ನೆ ನಾನು ಹೇಳಿದ್ದೀನಿ, ಹೈಕಮಾಂಡ್ ಅಂತ ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅಂತ ಹೇಳಿದ್ಮೇಲೆ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ. ನೀವು ಪದೇ ಪದೇ ಹೇಳ್ತಿದ್ರಿ ಸರ್ 5 ವರ್ಷ ಅವರೇ ಇರ್ತಾರ ಅಂತ ಹೇಳಿ. ಅಲ್ರಿ, ಈಗ ಹೈಕಮಾಂಡ್ ಹೇಳಿಲ್ಲ ಅಂದ್ರೆ ಯಾರು ಇರ್ತಾರೆ? ಈಗ ಯಾರಿದ್ದಾರೆ? ಸ್ಥಾನ ಖಾಲಿ ಇದೆನಾ? ಚೇರ್ ಖಾಲಿ ಇದೆನಾ? ಸೊ ಹೈಕಮಾಂಡ್ ಹೇಳುವವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಇರ್ತಾರೆ. ನಮಗನ್ನಿಸ್ತದೆ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆ ಇದೆ. ಇಲ್ಲ ಏನು ಮಾತಾಡಿಲ್ಲ, ಚರ್ಚೆ ಮಾಡಿಲ್ಲ. ಇನ್ನು ಸಮಯ ಹತ್ರ ಬಂದಾಗ ಅವೆಲ್ಲ ನಡೀತದೆ. ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಯಾವ ಬಣ ಇಲ್ಲ, ಎಲ್ಲ ಒಗ್ಗಟ್ಟಿನಿಂದ ಇದ್ದಾವೆ. ಯಾವ ಬಣ ಇಲ್ಲ. ಬಣ ಕೇವಲ ಮಾಧ್ಯಮದವ್ರ ಸೃಷ್ಟಿ. ಲೀಡರ್ಸ್ ಏನು ಹೇಳ್ತಾರೆ, ಡೈರೆಕ್ಟರ್ಸ್ ಡೆಲಿಗೇಟರ್ಸ್ ಏನು ಹೇಳ್ತಾರೆ, ಅದ್ರ ಪ್ರಕಾರ ನಡ್ಕೊಳ್ತೀವಿ. ಇನ್ನು ಅಲ್ಲ, ಮಾತಾಡಿ ಇನ್ನು ಕೆಲವು ಜನರ ಜೊತೆ ಡೈರೆಕ್ಟರ್ಸ್ ಜೊತೆ ಚರ್ಚೆ ಮಾಡಬೇಕಾಗಿದೆ. ಮಾತಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತೇವೆ. ಹತ್ರ ಬಂದಾಗ ಡೆಫಿನೆಟ್ಲಿ ನಿಮ್ಮ ಮಾಧ್ಯಮದವ್ರ ತಾಗೆಲ್ಲ ಭೇಟಿಯಾಗಿ ಅವಕಾಶ ಸಿಕ್ಕ ಮತ್ತು ಯಾರು ಅವಕಾಶ ಸಿಕ್ಕಾಗ ಮಾಡಬೇಕಲ್ಲ. ವರಿಷ್ಠರು ಹೇಳಿದಾಗ, ಪಕ್ಷ ತೀರ್ಮಾನ ಆದಾಗ ಕಾರ್ಯಕ್ರಮ ಮಾಡಬೇಕು. ಇನ್ನೊಂದು ಕಡೆ ಸರ್ ಮಂತ್ರಿಮಂಡಲದ್ದು ಸ್ವಲ್ಪ ಚರ್ಚೆ ಆಗ್ತಿರ್ತಕ್ಕಂಥದ್ದು ನೋಡೋಣ. ಈಗ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಇವತ್ತು ಹೇಳಿದ್ರಲ್ಲ, ಈಗ ನಮ್ಮ ಅಶೋಕ್ ಪಟ್ಟಣನವರು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನೋ ಆಗಿರ್ತದೆ. ಸೊ ನಾವು ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಇನ್ನೂ ಒಳ್ಳೆ ಕೆಲಸ ಮಾಡ್ತದೆ. ಒಳ್ಳೆ ಇದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತದೆ. ಓಪ್ ಸಿಟಿಗಳೇ ಬೇಕಲ್ಲ. ಓಪ್ ಸಿಟಿಗಳಾರ್ದಂಗೆ ಹೆಂಗಿರುತ್ತೆ? ಈಗ ಕೊಟ್ಟರೆ ಇನ್ನೂ ಹೆಚ್ಚು ಜವಾಬ್ದಾರಿ ಕೆಲಸ ಮಾಡ್ಬೋದು, ಇನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹೆಚ್ಚಿನ ಜನರಿಗೆ ಏನೇ ಸಮಸ್ಯೆಗಳಿದ್ರು ಕೂಡ ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ.